ಮನೆ ಬಿಟ್ಟು ಹೋಗುವಾಗ ನಾನು ಅವಳನ್ನ ತಡೆದ್ಬಿಟ್ಟಿದ್ರೆ ಇದ್ಯಾವ ಸಮಸ್ಯೆನೂ ಇರ್ತಾನೆ ಇರಲಿಲ್ಲ. ಇದೆಲ್ಲ ನಂದೇ ತಪ್ಪು. ಫೋನ್ ಮಾಡ್ತಿದ್ದಾರೆ, ಏನ್ ಮಾಡ್ಲಿ? ಇವ್ರು ಖಂಡಿತ ಭಾವನ ಎಲ್ಲಿ ಅಂತಾನೆ ಕೇಳ್ತಾರೆ. ರೀ, ವೀಣಾ ಫೋನೇ ತಗೋತಾ ಇಲ್ಲ ರೀ. ಅವಳೇನೋ ಕೆಲಸ ಮಾಡ್ತಾ ಇರ್ಬೋದು ಲಕ್ಷ್ಮಿ. ಈಗ ನೀನ್ ಮಾಡಿದ್ಯಲ್ಲ ಅದನ್ನ ನೋಡಿ ಅವಳು ವಾಪಸ್ ಮಾಡ್ತಾಳೆ. ನಾನು ಯಾವಾಗ ಫೋನ್ ಮಾಡಿದ್ರು ಅವಳು ಎಷ್ಟೇ ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ನನ್ನ ಫೋನ್ ತಗೋತಾಳೆ. ಇವತ್ತು ಯಾಕೋ ಫೋನ್ ತಗೋತಾ ಇಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಹೌದು ಮಾವ, ಬೇಕಿದ್ರೆ ನಾನು ವೆಂಕಿ ಮನೆ ಹತ್ರ ಹೋಗಿ ಬರ್ತೀನಿ. ಇನ್ನೊಂದ್ಸಲ ಮಾಡ್ಬೋದು. ತನು, ಕುಡಿಯೋಕೆ ಸ್ವಲ್ಪ ನೀರು ತಗೊಂಡ್ ಬಾ. ಎಲ್ಲಿಗೋಗಿತ್ತು ಸವಾರಿ? ಸುಮ್ಮನಿರಕ್ಕಾಗಲ್ವ ನಿನಗೆ? ಯಾಕೋ ಹಾಗೆ ಹೇಳ್ತೀಯಾ? ಅಲ್ಲ, ನನ್ನ ಮದ್ವೆ ಆಗೋ ಹುಡುಗ ಹೊರಗಡೆ ಹೋದಾಗ ಆತಂಕ ಇರಲ್ವಾ? ಕಿಂಡಲ್ ಮಾಡ್ತೀಯ ನಂಗೆ? ಸರಿ ಆಯ್ತು. ಇವಾಗೇನು, ನಾನು ಎಲ್ಲಿ ಹೋಗಿದ್ದೆ, ಏನು ಮಾಡ್ಬಿಟ್ಟು ಬಂದೆ ಅಂತೆಲ್ಲ ಡೀಟೇಲ್ಸ್ ಕೊಡ್ಬೇಕಾ ನಿಂಗೆ? ಏನು ಬೇಡ. ನೀನು ಚಂದನ್ ಅವ್ರನ್ನ ವಾಪಸ್ ಕರ್ಕೊಬರಕ್ ಹೋಗಿದ್ದೇನೋ ಅನ್ಕೊಂಡೆ. ನಾನು ಯಾಕೆ ಅವ್ರನ್ನ ವಾಪಸ್ ಕರ್ಕೊಂಬರಕ್ಕೆ ಹೋಗ್ಲಿ? ಅವ್ರಾಗವ್ರೆ ಮನೆಗೆ ಬಂದರು, ಅವ್ರಾಗವ್ರೆ ಮನೆ ಬಿಟ್ಟು ಹೋದ್ರು. ಅದಕ್ಕೆ ನಾನೇ ತಲೆ ಕೆಡ್ಸ್ಕೊಳ್ಳಿ? ಸರಿ ಬಿಡು. ಏನ್ ಗೊತ್ತಾ ವಿಶ್ವ, ಚಂದನ ಅವರು ನಮ್ಮ ಹತ್ರ ಅವ್ರಿಗೆ ಯಾರು ಇಲ್ಲ ಅಂತ ಹೇಳಿದ್ರು ತಾನೆ. ಆದ್ರೆ ಇವತ್ತು ಅವ್ರ ತಾತ ಹುಡ್ಕೊಂಡ್ ಬಂದಿದ್ರು. ಏನು? ತಾತ ಹುಡ್ಕೊಂಡು ಬಂದಿದ್ರಾ? ಎಷ್ಟೊತ್ತಿಗೆ ಬಂದಿದ್ರು? ಅವ್ರು ನೋಡಕ್ ಹೇಗಿದ್ರು? ನಾವು ನೋಡ್ಲಿಲ್ಲ ಕಣೋ. ಚಂದನ ಅವ್ರು ಮನೆ ಬಿಟ್ಟು ಹೋದ್ರಲ್ಲ, ಅವಾಗ ಬಂದ್ರಂತೆ. ಹಾಗಂತ ನಾಗಣ್ಣ ಹೇಳಿದ್ರು. ನಾವು ಹೋಗೋ ಅಷ್ಟರಲ್ಲಿ ಅವ್ರು ಅಲ್ಲಿ ಇರ್ಲಿಲ್ಲ. ಜಾನುಗೆ ತಾತನೇ ಇಲ್ವಲ್ಲ, ಹಾಗಾದ್ರೆ ಅವಳನ್ನ ಹುಡ್ಕೊಂಡು ಬಂದಿದ್ಯಾರು? ನಂಗಂತೂ ಅವ್ರ ಮೇಲೆ ಇತ್ತೀಚೆಗೆ ನಂಬಿಕೆನೆ ಹೊರಟೋಗಿತ್ತು. ಇವತ್ತು ಅವ್ರ ತಾತ ಹುಡ್ಕೊಂಬಂದ್ರು. ನಮ್ಮ ಹತ್ರ ಅದು ಏನೇನು ಮುಚ್ಚಿಟ್ಟಿದಾರೋ ಏನೋ. ಈ ಮನೆಗೆ ಅದು ಏನು ಉದ್ದೇಶ ಇಟ್ಕೊಂಡು ಬಂದಿದ್ರೋ ಏನು ಕತೆನೋ. ತನು, ಹಾಗೆಲ್ಲ ಏನು ಇರಲ್ಲ, ನೀನು ಸುಮ್ಮೀರು. ಹಾಗೆಲ್ಲ ಇರಲ್ಲ ಅಂತ ನೀನು ಹೇಗೋ ಹೇಳ್ತೀಯ? ಇವತ್ತು ಅವ್ರ ತಾತ ಹುಡ್ಕೊಂಬಂದ್ರು. ಅವ್ರು ಮುಂಚೆ ಏನಾದರೂ ಮಾಡಿದ್ರೆ ಪೊಲೀಸ್ ಅವ್ರು ಹುಡ್ಕೊಂಬರಲ್ಲ ಅಂತ ಏನು ಗ್ಯಾರಂಟಿ? ಅವಾಗ ನೀನೇನು ಮಾಡ್ತೀಯ? ಅವ್ರ ತಾತ ಬರೋದು ಬಂದರು, ಬೇಗ ಬಂದಿದ್ರೆ ಅವ್ರ ಜೊತೆನೆ ಕಳಿಸ್ಬೋದಿತ್ತಾ? ಸರಿ ಆಯ್ತು ಬಿಡು. ಈಗ ಅವರೇ ಮನೆ ಬಿಟ್ಟು ಹೋಗಾಯ್ತಲ್ಲ, ಈಗ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ಯಾ? ಕರೆಕ್ಟು, ಕೆಲಸ ಮಾಡೋಕ್ಕೆ ಅಂತ ಬಂದಿದ್ರಲ್ಲ, ಅವ್ರಿಗೆಲ್ಲ ಪೇಮೆಂಟ್ ಮಾಡಿದ್ಯಾ? ಇಲ್ಲ ಕಣೋ. ಏನ್ ತನೋ, ಅಪ್ಪ ಬೇರೆ ಮನೇಲಿಲ್ಲ, ನಾನೆಲ್ಲ ನೋಡ್ಕೋಬೇಕಲ್ವಾ? ಇರು, ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬಿಟ್ಟು ಬರ್ತೀನಿ. ಜಯಂತ್, ಯಾಕಪ್ಪ ಏನಾಯ್ತು? ಜಾನ್ವಿ ಸಿಕ್ಕಿದ್ಲಾ? ಇನ್ನೇ ನನ್ನ ಕೈ ಸೇರಬೇಕಾಗಿತ್ತು ಶಾಂತಮ್ಮ, ಅಷ್ಟರಲ್ಲಿ ತಪ್ಪಿಸ್ಕೊಂಡು. ಅಂದ್ರೆ ಅವಳಲ್ಲಿದ್ಲ? ಇದ್ರು ಶಾಂತಮ್ಮ. ಇಷ್ಟು ದಿನಾನು ಆ ಗೂಬೆ ವಿಶ್ವನ ಮನೆಯಲ್ಲೇ ಇದ್ರು ಅನ್ನೋದು ಕನ್ಫರ್ಮ್ ಆಯಿತು. ಶಾಂತಮ್ಮ, ಅವ್ರು ಈ ಮನೆಯಲ್ಲಿ ರಾಣಿ ರಾಣಿ ಆಗಿದ್ರು ಶಾಂತಮ್ಮ. ಅಂಥದ್ರಲ್ಲಿ ಆ ವಿಶ್ವನ ಮನೆಗೆ ಹೋಗಿ ಕೆಲಸದವ್ರಾಗಿದ್ದಾರೆ ಅಂತಂದರೆ ನನಗೆ ಅರ್ಥನೇ ಆಗ್ತಾಯಿಲ್ಲ ಶಾಂತಮ್ಮ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಇದೆಲ್ಲ ಬೇಕಿತ್ತ ಚಿನ್ನು ಮರಿ? ಅಲ್ಲ, ಒಂದೇ ಒಂದು ಸರ್ತಿ ನೀವು ನನ್ನ ಹತ್ರ ಬಂದು ವಿಷಯನ ಹೇಳ್ಕೊಂಡಿದ್ದಿದ್ರೆ ನಿಮ್ಮ ಜಯಂತ ನಮ್ಮನ್ನು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಈ ಕೆಲಸನೆಲ್ಲ ಗೂಬೇನೆ ಮಾಡಿರೋದು ಶಾಂತಮ್ಮ. ಈಗ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಹೆದರಿಸಿ ಮನೆ ಕೆಲಸದೊಳಗೆ ಇಡ್ಸ್ಕೊಂಡಿದ್ದಾನಲ್ಲ ಪಾಪ, ಎಷ್ಟು ಕಷ್ಟಪಟ್ಟರು ಏನು. ಕಷ್ಟಪಟ್ಟಿದ್ಲು ಅಂದ್ರೆ ಈಗ ಅವಳು ಅಲ್ಲಿಲ್ವಾ? ಇಲ್ಲ ಶಾಂತಮ್ಮ, ನಾನು ಹೋಗುವಷ್ಟರಲ್ಲಿ ಮನೆಯಲ್ಲಿ ಅಡುಗೆ ಕೆಲಸದಿಂದ ತೆಗೆಸಿ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಿದ್ದಾನೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ
ನನಗೆ ಗೊತ್ತಿಲ್ಲ ಶಾಂತಮ್ಮ. ಮತ್ತೆ ನೀನು ಬೇರೆ ಎಲ್ಲೂ ಹುಡುಕ್ಲಿಲ್ವಾ? ಎಲ್ಲ ಕಡೆ ಹುಡುಕ್ತೆ ಶಾಂತಮ್ಮ, ಆದರೆ ಎಲ್ಲೂ ಸಿಗಲೇ ಇಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರದೇ ಇರೋಂಗಾಗಿದೆ. ಆದರೆ ಇದನ್ನೆಲ್ಲ ಮಾಡಿಸ್ತಿರೋದು ಆ ಗೂಬೆ ವಿಶ್ವಾನೇ ಅನ್ನೋದು ಕನ್ಫರ್ಮ್ ಆಗಿದೆ. ಜಾನ್ವಿಯವರು ಇಷ್ಟು ದಿನ ಅವನ ಮನೆಯಲ್ಲೇ ಇದ್ರು ಅಂತ ಗೊತ್ತಾಗಿದೆಯಲ್ಲ, ಇದು ನನ್ನ ಮೊದಲನೇ ಗೆಲುವು ಶಾಂತಮ್ಮ, ಫಸ್ಟ್ ವಿನ್. ಅಲ್ಲ, ಈಗ ಅವಳು ಅಲ್ಲಿಲ್ಲ ಅಂತ ಹೇಳ್ತಿದ್ಯಾ? ಮತ್ತೆ ಬೇರೆ ಯಾರು ಪರಿಚಯ ಇದ್ದಾರೆ? ಶಾಂತಮ್ಮ, ಜಾನ್ವಿಯವ್ರು ಏನಾದರೂ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದಾರಾ ಅಂತ. ಅಂದರೆ ವಿಶ್ವನ ಮನೆ ಬಿಟ್ಟು ಬೇರೆ ಸೇಫ್ ಪ್ಲೇಸ್ ಅಂತ ಇರೋದು ಅದೊಂದೇ. ಅವ್ರು ಅಲ್ಲೇ ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ ಶಾಂತಮ್ಮ. ಅದು ಹೇಗೆ ಸಾಧ್ಯ? ನೀನು ಅಲ್ಲಿಗೆ ಹೋಗ್ತೀಯ ಅಂತ ಅವ್ರಿಗೆ ಗೊತ್ತಿದೆ ತಾನೇ, ಅಂದಮೇಲೆ ಅವ್ರು ಯಾಕೆ ಅಲ್ಲಿಗೆ ಹೋಗ್ತಾರೆ? ಎಂಥ ಕೆಲಸ ಮಾಡಿದೆ ನೋಡಿ ಶಾಂತಮ್ಮ ನಾನು. ಈಗ ಗೊತ್ತಿರೋ ವಿಷಯ ನನಗೆ ಒಂದು 3-4 ದಿನ ಹಿಂದೆ ಗೊತ್ತಾಗಿದ್ದಿದ್ರೆ ಅತ್ತೆ ಮಾವನ ಹತ್ರ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಸೀದಾ ವಿಶ್ವನ ಮನೆಗೆ ಹೋಗ್ತಾ ಇದ್ದೆ. ಆಗ ಜಾನ್ವಿಯವರು ನನ್ನ ಕೈ ಸೇರಿರೋರು ಏನೋ. ಈಗ ನೋಡಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಜಾನ್ವಿಯರು ಎಲ್ಲಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಲಿ ಶಾಂತಮ್ಮ? ಸದ್ಯ ಆ ಹುಡುಗಿ ಹೇಗೋ ಇವನ ಕೈಯಿಂದ ಬಚಾವಾದ್ಲು. ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಶಾಂತಮ್ಮ, ಇಷ್ಟು ದಿನ ಜಾನ್ವಿಯವರು ಅವನ ಹತ್ರನೇ ಇದ್ರು ಅಂತಾನೆ ಅವನಿಷ್ಟೆಲ್ಲ ಧಿಮಾಕಿಂದ ನಡ್ಕೋತಾ ಇದ್ದಿತ್ತು. ಈಗ